ಚಂಡಾಲವಾಗಿದೆ. ಎಷ್ಟೋ ಜನ ಗಾಡಿಗಳಲ್ಲಿ ಬಿದ್ದು ಅಪ್ಸೈಡ್ ಆಗಿ ಬಿದ್ದು ಗಾಡಿಗಳು ಕೈ ಕಾಲು ಮೂತಿ ಮಕ್ಕಳು ಹೊಡ್ಕೊಂಡಿದ್ದಾರೆ. ಈ ಬಿಟ್ಟಿ ಭಾಗ್ಯಗಳ ದಯವಿಟ್ಟು ನಮಗೆ ಬೇಕಾಗಿಲ್ಲ ಸರ್. ಏನಕ್ಕಂದ್ರೆ ನಮಗೆ ರೋಡ್ ಬೇಕು, ರೋಡ್ ಭಾಗ್ಯ ಕೊಡಿ. ರೋಡ್ ಅಂಕು ಡೊಂಕು ಇದೆ, ಇದು ರೋಡ್ ರಿಪೇರಿ ಮಾಡಿಸ್ತೀರಾ ಇಲ್ವಾ? ಸುಮ್ಮನೆ ರಾಜಕಾರಣಿಗಳು ಸುಮ್ಮನೆ ಬಂದಾಗ ಮಾತ್ರ ಸುಮ್ಮನೆ ತಾರ ಮೇಲ್ಮೇಲೆ ಹಾಕಿ ಬಿಟ್ಬಿಟ್ಟ. ಬಂಗಾರಪೇಟೆ ಕೋಲಾರ ಮುಖ್ಯ ರಸ್ತೆ ಏನ್ ಮಾಡ್ತಾ ಇದಾರೆ ನಮ್ಮ ರಾಜಕಾರಣಿಗಳು? ಏನ್ ಮಾಡ್ತಾರೆ? ಅಧಿಕಾರಿಗಳು ಮಾತ್ರ ಬರ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ತುಂಬಾ ಅಧ್ವಾನ ಸರ್. ಇದು ಗಾಡಿಗಳು ಲೋಡ್ ಗಾಡಿ ಬರೋವಾಗ ಆಕ್ಸಲ್ಗಳೆಲ್ಲ ಕಟ್ ಆಗ್ತವೆ. ಇದು ಆಲ್ರೆಡಿ 2 ಸಲ ಬೇರಿಂಗ್ ಹೋಗಿದೆ. ಸುಮಾರು ನಾವು ಫಾಸ್ಟಾಗಿ ಬರ್ತೀರಿ, ಬಟ್ ಇಲ್ಲಿ ಬಂದು ಬ್ರೇಕ್ ಹೊಡೆಯುವಾಗ 2 ವೀಲರ್ ಅನ್ನು ಬಂದು ಹಿಂದ್ಗಡೆಯಿಂದ ಹೊಡಿತಾನೆ. ತುಂಬ ಕಷ್ಟ ಇದೆ ಸರ್ ಈ ರೋಡ್ಗಳು. ಈ ಸಂಬಂಧಪಟ್ಟ ಅಧಿಕಾರಿಗಳು ಸರ್ ನಮಸ್ತೆ, ನನ್ನ ಹೆಸರು ಯಶವಂತ್ ಅಂತೇಳಿ. ಟ್ರ್ಯಾಕ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂಭಾಗ, ಇನ್ನೇನು ಬೇರೆ ಎಲ್ಲೂ ಇಲ್ಲ. ಬಸ್ಸು ದಿನ ಗಾಡಿಗಳು ಇಳಿದು ಹೋಗ್ತಾ ಇರ್ತದೆ. ಈ ಹಂಸ ಬಳಿ ಎಷ್ಟೇ ನಾವು ಸ್ವೈಯಕ್ತಿಕವಾಗಿ ಒಂದ್ಸಲಿ ಇದನ್ನೆಲ್ಲ ಕಾಂಕ್ರೀಟ್ ಹಾಕಿ ಎಲ್ಲ ಮಾಡಿದ್ರಿ. ಅಲ್ಲಿಂದ ಯಾವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಬಂದು ಇಷ್ಟು ವರ್ಷಗಳಾಗಿದೆ. ಇಲ್ಲಿ ಎಷ್ಟೋ ಜನ ಉದಾಹರಣೆಗಳು ಎಷ್ಟು ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ಅಲ್ಲೆಲ್ಲ ಇದೆಲ್ಲ ಬಿದ್ದಿದ್ದಾವೆ. ಆ ಶರ್ಟ್ ಪ್ಯಾಂಟ್ಗಳು ಎಲ್ಲ ಬಿದ್ದಿದ್ದಾವೆ ನೋಡಿ. ಅದು ಬಿದ್ದು ಇಲ್ಲಿ ಮೊಣಕಾಲು ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರೆ. ದಯವಿಟ್ಟು PW ಆಫೀಸರ್ ಬಂದು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ರೋಡ್ ರೆಡಿ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ. ಆಟೋ ಹೋಗ್ತಲ್ಲ ಮುಂದಕ್ಕೆ ಇದೆಲ್ಲ ನೋಡಿ, ಬರ್ತಾ ಇರ್ತಾರೆ. ಮೈನ್ ರೋಡ್ ಬಂಗಾರಪೇಟೆ ಕೋಲಾರ ಮುಖ್ಯ ರಸ್ತೆ ಏನ್ ಮಾಡ್ತಾ ಇದಾರೆ ನಮ್ಮ ರಾಜಕಾರಣಿಗಳು? ಏನ್ ಮಾಡ್ತಾರೆ? ಅಧಿಕಾರಿಗಳು ಮಾತ್ರ ಬರ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ನಮ್ಮ ಇವ್ರು ಏನ್ ಮಾಡ್ತಾ ಇದಾರೆ? ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ MLA ಎಲ್ಲಿದ್ದಾರೆ? ಈ ರೋಡ್ ಮೈನ್ ರೋಡ್ ಬಂಗಾರಪೇಟೆ ಮುಖ್ಯ ರಸ್ತೆ ಯಾವ್ದು ಒಳ್ಳೆ ಇದ್ರ ಹಳ್ಳಿ ರೋಡ್ ಅಲ್ಲ, ಒಂದು ಇದ್ರ ರೋಡ್ ಅಲ್ಲ, ಒಂದು ಇದ್ರ ರೋಡ್ ಅಲ್ಲ. ನಮ್ಮ ರೋಡ್ ನೋಡಿ ಯಾವ ತರ ಇದೆ ನೋಡಿ. ಆ ಅವರು ಎಲ್ಲ ಹೋಗ್ತಾ ಇದ್ದಾರೆ, ಅವ್ರ ಕೈಲಿ ಆಗಲ್ಲ ಹೋಗೋದಿಕ್ಕೆ. ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬಂದು ಇದನ್ನ ರೆಡಿ ಮಾಡಿಸ್ಬೇಕು. ಸುಮಾರು ವರ್ಷಗಳಿಂದ ಇದೆ. ಅವಾಗ ಯಾರೋ ಜಿ ಪರಮೇಶ್ವರ್ ಅವರು ಬಂದಾಗ ಸುಮ್ಮನೆ ಹಂಗೆ ಅದ್ರ ಮೇಲೆ ಆ ಒಂದು ಮಳ್ಳ ಮುಚ್ಚೋದು ವ್ಯವಸ್ಥೆ ಮಾಡಿದ್ರು. ಈ ಬಂಗಾರಪೇಟೆಗೆ SN ನಾರಾಯಣ ಸ್ವಾಮಿ ಅವ್ರ ಮಗನ ಮದುವೆಗೆ ಬಂದಾಗ ಜಿ ಪರಮೇಶ್ವರ್ ಅವರು ಇವರು ಬಂದಿದ್ರು. ಅದ್ರ ರೋಡ್ನ ಇದ್ ಮಾಡಿಸ್ಬೇಕಾಗಿತ್ತು. ಏನೋ ಒಂದು ಅವಾಗ ಒಂದು ಜಲ್ಲಿ ಹಾಕಿ ಏನೋ ಒಂದು ಮುಚ್ಚಿಬಿಟ್ರು. ತಿರ್ಗಿ ಅದ್ರ ಬಗ್ಗೆ ಯಾರು ಓಡಾಡಲ್ಲ. ಯಾರನ್ನ ಅಧಿಕಾರಿಗಳು ಯಾರನ್ನ ಓಡಾಡಿದ್ರೆ ಅದ್ರ ಬಗ್ಗೆ ಇದ್ ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕೂಡಲೇ ಬಂದು ಇದನ್ನ ರೆಡಿ ಮಾಡ್ಕೊಡ್ಬೇಕು ರೋಡ್ನ ಅಂತೇಳಿ ನಾನು PW ಸಾಹೇಬ್ರಿಗೆ ಮನವಿ ಮಾಡ್ತೀನಿ. ನಮ್ಮ ರಾಜಕೀಯ ವ್ಯಕ್ತಿಗಳಿಗೆಲ್ಲರನ್ನು ಇದ್ ಮಾಡ್ತೀನಿ. ಕೊತ್ತೂರು ಮಂಜಣ್ಣ, ಈ ರೋಡ್ ನೋಡ್ರಿ ಬಂದು. ಇದೇನು ಕಳಪೆ ಇದಲ್ಲ, ಮೈನ್ ರೋಡ್ ಬಂಗಾರಪೇಟೆ ಕೋಲಾರ ಮುಖ್ಯ ರಸ್ತೆ ಇದು. ಈ ರೋಡ್ ಹಿಂಗಿದೆ. ಅಗಲೀಕರಣ ಯಾವಾಗ ಮಾಡ್ತೀರಾ? ಎಷ್ಟು ಆಕ್ಸಿಡೆಂಟ್ಗಳಾಗ್ತದವೆ? ಈ ರೋಡ್ನ ಅಗಲೀಕರಣ ಬಂಗಾರಪೇಟೆಯಿಂದ ನಮ್ಮ SN ನಾರಾಯಣ ಸ್ವಾಮಿ ಅಗಲೀಕರಣ ಮಾಡ್ತಿದ್ರೆ, ಈ ರೋಡ್ ಅಗಲೀಕರಣ ಇನ್ನ ಮಾಡೋ ಅಂತ ಇದಿಲ್ಲ, ಬಂದಿಲ್ಲ. ದಯವಿಟ್ಟು ಅಗಲೀಕರಣ ಮಾಡ್ರಿ ರೋಡ್ನ. ಜನಗಳಿಗೆ ತೊಂದರೆ ಆಗ್ತಿದೆ. ಇನ್ ಯಾವಾಗ ನೀವು ಇದನ್ ಮಾಡ್ತೀರಾ? ನಿಮ್ದು 3 ವರ್ಷ ಆಗೋಯ್ತು. ಇನ್ನ ಬಂಗಾರಪೇಟೆ ರೋಡಲ್ಲಿ RV ಕಾಲೇಜ್ ಮುಂದೆ ಬಸ್ಸು ಆಟೋ ಎಲ್ಲ ಹೋಗ್ತಾ ಬರ್ತಾ ಇದೆ. ಮಕ್ಕಳು ಆಗ್ಲಿ ದೊಡ್ಡವರಾಗ್ಲಿ ವಯಸ್ಸಾದವರಾಗ್ಲಿ ಅವ್ರು ಇಳಿಯೋದಕ್ಕೆ ಹತ್ತೋದಕ್ಕೆ ಕಷ್ಟ ಬೀಳ್ತದೆ. ರೋಡ್ ಅಂಕು ಡೊಂಕು ಇದೆ, ಇದು ರೋಡ್ ರಿಪೇರಿ ಮಾಡಿಸ್ತೀರಾ ಇಲ್ವಾ? ಸುಮ್ಮನೆ ರಾಜಕಾರಣಿಗಳು ಸುಮ್ಮನೆ ಬಂದಾಗ ಮಾತ್ರ ಸುಮ್ಮನೆ ತಾರ ಮೇಲ್ಮೇಲೆ ಹಾಕಿ ಬಿಟ್ಬಿಟ್ಟ. ಅದು ಜನಗಳು ಓಡಾಡ್ತಾ ಇದೆ ಬರ್ತಾ ಇದ್ರೆ ಎಲ್ಲ ಸೌದೋಗಿದೆ ರೋಡು. ಎಷ್ಟೋ ಜನಗಳು ಇದು ಆಕ್ಸಿಡೆಂಟ್ ಆಗೈತೆ, ಜನಗಳು ಬಿದ್ದೋಗ್ತಾರೆ. ವಯಸ್ಸಾದವರೆಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇದಾರೆ. ಇದಕ್ಕೆಲ್ಲ ನೀವೇ ಕಾರ್ಯಕರ್ತರೆ.